ಸೊ ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದುಬಿಟ್ಟು ವ್ಲಾಗು ಎಲ್ಲಿ ಮಾಡ್ತಾಯಿದ್ದೀನಿ ಅಂದರೆ ಪ್ರಾಣಿಗಳ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನೆಲ್ಲ. ಸೊ ಗೈಸ್, ಇದು ಬಂದುಬಿಟ್ಟು ನಾನಿವತ್ತು ನಿಮಗೆ ಪ್ರಾಣಿಗಳ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇದು ಎಲ್ಲಿ ಬರುತ್ತೆ ಏನು ಅಂತ ನಾನು ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ಇದು ಬಂದುಬಿಟ್ಟು ಮ್ಯಾಪು, ಇಲ್ಲಿ ಏನು ಅನಿಮಲ್ಸ್ ಇದೆ ಅಂತ ಹೇಳಿ ಇದರಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ಮತ್ತು ಎಲ್ಲೆಲ್ಲಿ ಏನೇನು ಅನಿಮಲ್ಸ್ ಬರುತ್ತೆ ಅನ್ನೋದು ಮ್ಯಾಪಲ್ಲಿ ನಿಮಗೆ ಶೋ ಮಾಡಿದ್ದಾರೆ. ಸೊ ಇಲ್ಲಿ ಬಂದುಬಿಟ್ಟು ಟೈಮಿಂಗ್ಸು ನಿಮಗೆ ಎಷ್ಟೊತ್ತವರೆಗೂ ಟೈಮಿಂಗ್ಸು ಅಂತ ಹೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಈಗ ತೋರಿಸಿದ್ನಲ್ಲ ಅದೇ ನಿಮಗೆ ಟಿಕೆಟ್ ಕೌಂಟರು, ಅಲ್ಲಿ ಟಿಕೆಟ್ ತೊಗೊಂಡ್ಬಿಟ್ಟು ಬರಬೇಕು. ಸೊ ಇಲ್ಲಿ ನೋಡಿ, ಇದು ನೋಡ್ತಾ ಇದ್ದಂಗೆ ಫಸ್ಟ್ ಸ್ಟಾರ್ಟಿಂಗಲ್ಲೇ ಇದೆ ಲಿಝಾರ್ಡು. ನೋಡೇ ಗೊತ್ತಿರುತ್ತೆ ಲಿಝಾರ್ಡು, ಬಟ್ ನೋಡಿರಲ್ಲ. ಸೊ ಇದು ರಿಯಲ್ಲಾಗಿ ನೋಡೋದಕ್ಕೆ ತುಂಬಾ ಹೆದರಿಕೆ ಅನಿಸುತ್ತೆ. ಸೊ ತುಂಬ ದೊಡ್ಡದಾದ ಇದೆ ಲಿಝಾರ್ಡ್ಸ್. ಮತ್ತು ಹಾರ್ಸ್ ಇದೆ, ನೋಡ್ಬೋದು ಇಲ್ಲಿ ಹಾರ್ಸಲ್ಲೂ ವೆರೈಟಿ ಆಗಿರೋ ಹಾರ್ಸ್ ಇದೆ. ಲಿಝಾರ್ಡ್ಸಲ್ಲೂ ಅಷ್ಟೇ ವೆರೈಟಿ ಆಗಿರೋ ಲಿಝಾರ್ಡ್ಸ್ ಇದೆ. ಒಂದೊಂದು ಡಿಫ್ರೆಂಟ್ ಆಗಿರೋಂಥ ಹಾರ್ಸು. ಅಂದರೆ ಇವೆಲ್ಲ ಬಂದ್ಬಿಟ್ಟು ಹೊರಗಡೆ ದೇಶದಿಂದ ಬಂದಿರೋಂಥವು. ಸೊ ಅಂದರೆ ಹೊರಗಡೆ ದೇಶದಿಂದ ಅಂತ ಹೇಳಿದರೆ ವೈಲ್ಡ್ ಅನಿಮಲ್ಸ್ ಅಲ್ಲ, ಡೊಮೆಸ್ಟಿಕ್ ಅನಿಮಲ್ಸೇ. ಈ ಥರ ಇದು ನೋಡಿ, ಆಮೆ ಬಂದುಬಿಟ್ಟು ಇದು ನೀವು ನಾರ್ಮಲಾಗಿರೋ ಟಾರ್ಟೈಸ್ ನೋಡಿರ್ತೀರಲ್ವ. ಸೊ ಇದು ಬೇರೆ ಥರ ಟಾರ್ಟೈಸು. ಇಲ್ಲಿ ಏನು ನಿಮಗೆ ಸ್ಪೆಷಾಲಿಟಿ ಅಂತ ಹೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೋಡ್ಬೋದು, ಇಲ್ಲಿ ವೈಟ್ ಕಲರ್ ಹಾರ್ಸ್ ಇದೆ. ಸೊ ಅಲ್ಲಿ ದೊಡ್ಡದೊಂದು ಹಾರ್ಸ್ ನೋಡಿದ್ರಲ್ಲ, ಅದು ಒಂದು ಬೇರೆ ಥರದ ಹಾರ್ಸ್ ಎಲ್ಲ ಇದೆ. ಸೊ ಒಂದು ಇದು ಬರ್ಡ್ಸಲ್ಲೂ ಅಷ್ಟೇ, ಬರ್ಡ್ಸಲ್ಲಿ ನಿಮಗೆ ಡಿಫ್ರೆಂಟ್ ಆಗಿರೋ ಬರ್ಡ್ಸ್ ಇದೆ. ಎಲ್ಲ ಬೇರೆ ದೇಶದಿಂದ ಬಂದಿರುವಂಥ ಬರ್ಡ್ಸ್ಗಳು ಇವೆ. ಸೊ ನೀವು ಇಲ್ಲಿ ಹೋಗ್ಬಿಟ್ರೆ, ಮಕ್ಳನ್ನ ಕರ್ಕೊಂಡು ಹೋದರೆ ನೀವು ಏನು ಬೇಕು ಮಕ್ಳನ್ನ ನೋಡೋವಂಥವೆಲ್ಲ ನೀವು ನೋಡ್ಬೋದು. ಸೊ ಇಲ್ಲಿ ಏನು ಅಂತಂದರೆ ನಿಮ್ಗೆ ಇನ್ನೂ ಒಂದು ಸ್ಪೆಷಾಲಿಟಿ, ಇಲ್ಲಿ ನಿಮಗೆ ಕೈಯಿಂದ ಟಚ್ ಮಾಡೋದಕ್ಕೆ ನಿಮಗೆ ಇದು ಮಾಡಿಕೊಡ್ತಾರೆ. ಏನು ಅಲ್ಲಿ ಇದೆ ಸ್ಪೆಷಾಲಿಟಿನೇ ಬಂದುಬಿಟ್ಟು ನಿಮ್ಮ ಕೈಯಿಂದ ಟಚ್ ಮಾಡೋದಕ್ಕೆ ಕೊಡ್ತಾರೆ. ಎಲ್ಲೂ ನಿಮ್ಗೆ ಆ ಥರ ಕೊಡೋದಿಲ್ಲ. ಸೊ ಇಲ್ಲಿ ಮಾತ್ರ ನಿಮ್ಗೆ ಅಲ್ಲಿ ಕೊಡ್ತಾರೆ. ಸೊ ಮತ್ತು ಕೈಯಿಂದ ಫೀಡ್ ಮಾಡ್ಬೋದು ಅದಕ್ಕೆ ನೀವು. ಸೊ ಹೇಗೆ ಅಂತ ಹೇಳಿ ಅವರು ನಿಮಗೆ ಹೇಳ್ತಾರೆ, ಅದ್ರ ಬಗ್ಗೆ ಹೇಳ್ತಾರೆ ನಿಮಗೆ. ಆ ಅನಿಮಲ್ ಎಲ್ಲಿಂದ ಬಂತು ಏನು ಅಂತೆಲ್ಲ ನಿಮ್ಗೆ ತಿಳಿಸ್ಕೊಡ್ತಾರೆ. ನಾನು ತೋರಿಸ್ತೀನಿ ನಿಮ್ಗೆ ಅವ್ರು ಹೇಗೆ ಹೇಳ್ತಾರೆ ಏನು ಅಂತ ಎಲ್ಲ ನೋಡಿ. ಕಣ್ಣು ಸೈಡ್ ಕಾಣುತ್ತೆ. 50-60 kg ಗ್ರಾಸ್ ಹುಲ್ಲು ತಿನ್ನುತ್ತೆ ದಿನ. ಆ್ಯಂಡ್ ಇದು ಆಫ್ರಿಕನ್ ಪಿಗ್ಮಿ ಗೋಟ್. ಸೊ ಪಿಗ್ಮಿ ಗೋಟ್ ಮೇಲೆ ಚಿಕ್ಕದಾಗಿ ಕುಳ್ಳಿದಾಗಿರ್ತಾರೆ. ಇವರು ಉದ್ದ ಆಗಲ್ಲ. ನಮ್ಮ ಇಂಡಿಯನ್ ಗೋಟ್ ಎಲ್ಲ ಉದ್ದಕ್ಕಿರುತ್ತಲ್ಲ, ಉದ್ದ ಕಿವಿ ಇರುತ್ತೆ, ಉದ್ದ ಬಾಡಿ ಇರುತ್ತೆ. ಸೊ ಪಿಗ್ಮಿ ಗೋಟ್ ಇಷ್ಟೇ ಬೆಳೆಯೋದು. ಇದು ಆಫ್ರಿಕಾ ದೇಶದ್ದು. ಚಿಕ್ಕ ರೂಲ್ ಮಾಡುವಾಗ ಅವ್ರು ಕರ್ಕೊಂಡ್ಬಂದು ತಿನ್ನೋದಕ್ಕೋಸ್ಕರ ಅವಾಗಿಂದ ಜನ ಬ್ರೀಡ್ ಮಾಡಿ ಪೆಟ್ಸ್ ಥರನೂ ಇಟ್ಕೊತಾ ಇದ್ದಾರೆ. ಮತ್ತು ಇನ್ನೊಂದು ಗೋಟ್ ನೀವು ಒಳಗೆ ಹೋದಾಗ ನೋಡಿದ್ರೆ ಉದ್ದಕ್ಕಿರುತ್ತೆ ಮತ್ತು ಅವ್ರಿಗೆ ಉದ್ದ ಕಿವಿ ಇರುತ್ತೆ. ಅವ್ರು ನಮ್ಮ ಇಂಡಿಯನ್ ಗೋಟ್. ಸೊ ನಾವು ಇವಾಗ ಒಳಗೆ ಏನು ನೋಡಿ ಬ್ಲ್ಯಾಕ್ ಕಲರ್ ಅದು ನಮ್ಮ ಇಂಡಿಯಾ ಗೋಟ್. ಸೊ ನಾವು ಗೋಟ್ನ ಮುಟ್ಬೋದು, ಅವ್ರನ್ನ ಎತ್ತೋದಿಲ್ಲ, ಮಾಡೋದಿಲ್ಲ. ಸೊ ಯಾವುದೇ ನಾವು ಗೋಟ್ನ ಮುಟ್ಬೋದು, ಸೊ ಗೈಸ್, ಏನು ಅಂತಂದರೆ ನಿಮ್ಗೊಂದು ಐಡಿಯಾ ಬಂತು. ಈಗ ನಾನು ಏನು ಹೇಳಿದೆ ಅಂತಂದರೆ ನಿಮಗೆ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಅದ್ರ ಬಗ್ಗೆ ಅಂತ ಹೇಳಿದೆ. ಸೊ ಈಗ ಅವರು ಹೇಳಿದ್ರಲ್ವ ಏನು ಅಂತಂದರೆ ನೋಡ್ಬೋದು, ಇದು ಹೆಂಗೆ ಕೆಳಗಡೆನೇ ಇದೆ. ಇದು ನಮ್ಮ ಗೋಟ್, ಇಂಡಿಯನ್ ಗೋಟ್ ಬಂದುಬಿಟ್ಟು ಸ್ವಲ್ಪ ಹೈಟ್ ಇರುತ್ತೆ. ಅವ್ರು ಇಲ್ಲಿ ನೋಡಿ, ಇಲ್ಲಿ ಬ್ಲ್ಯಾಕ್ ಕಲರ್ ಇದೆಯಲ್ಲ, ಅದು ನಮ್ಮ ಇಂಡಿಯನ್ ಗೋಟು. ಸೊ ಇವೆಲ್ಲ ಬಂದುಬಿಟ್ಟು ನೆಲದಲ್ಲೇ ಇರೋದು, ಗಿಡ್ಡ, ಇವೆಲ್ಲ ಬೇರೆ ದೇಶದಿಂದ ಬಂದಿರೋವಂಥದ್ದು. ಸೊ ಅದನ್ನೆಲ್ಲ ನೀವು ಕೈಯಲ್ಲೇ ಟಚ್ ಮಾಡ್ಬೋದು. ಸೊ ಇಲ್ಲಿ ನೋಡಿ ಟಾರ್ಟೈಸ್ ಬಗ್ಗೆ ಹೇಳ್ತಾ ಇದ್ದಾರೆ, ಕೇಳಿರ್ತೀರಾ. ಟಾರ್ಟೈಸ್ ಕೇಳಿಸ್ಕೊಂಡಿರ್ತೀರಾ. ಟಾರ್ಟೈಸು ಬರೀ ನೆಲದ ಮೇಲೆ ಇರೋದು. ಟರ್ಟಲ್ಸು ನೀರಲ್ಲಿ ಇರ್ತಾರೆ. ಅವ್ರ ಮೊಟ್ಟೆ ಇಡೋದಕ್ಕೋಸ್ಕರನೇ ನೆಲಕ್ಕೆ ಬರೋದು. ಈ ಟೆರಪಿನ್ಸು ನೀರಲ್ಲೂ ಇರ್ತಾರೆ, ನೆಲದಲ್ಲೂ ಇರ್ತಾರೆ. ಹೆಂಗೆ ನೆಲದಲ್ಲಿ ಇರ್ತಾರೆ ಅಂದರೆ ಅವ್ರ ನೇಲ್ಸ್ ನೋಡಿ ಕ್ಲಾಸ್ ಥರ ಇದೆ ಅವ್ರಿಗೆ, ಅದು ನಡೆಯೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಎವ್ರಿ ನೇಲ್ ಮಧ್ಯದಲ್ಲಿ ಒಂದು ಥಿನ್ ಜಾಯ್ನಿಂಗ್ ಇದೆ, ವೆಬ್ ಫೀಟ್ ಥರ ಡಕ್ಸ್ಗಿರುತ್ತಲ್ಲ, ಅದು ಅವ್ರಿಗೆ ಸ್ವಿಮ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇವ್ರು ನೀರಲ್ಲೂ ಇರ್ತಾರೆ, ನೆಲದಲ್ಲೂ ಇರ್ತಾರೆ. ಮತ್ತು ಇದನ್ನು ರೆಡ್ ಇಯರ್ಡ್ ಸ್ಲೈಡರ್ ಅಂತಾನೂ ಕರೀತಾರೆ. ಅವ್ರ ಕಿವಿ ಕಣ್ಣಿಂದ ನೋಡಿ ರೆಡ್ ಕಲರ್ ಮಾರ್ಕ್ ಇದೆಯಲ್ಲ, ರೆಡ್ ಇಯರ್ಡ್ ಸ್ಲೈಡರ್ ಟೆರಪಿನ್ ಅಂತಾನೂ ಕರೀತಾರೆ. ಮತ್ತು ಈ ಆ್ಯನಿಮಲ್ಸ್ನ ನೀವು ಅಪ್ರೋಚ್ ಮಾಡೋಕ್ಕೆ ಹೋದರೆ ಫೇಸ್ ಹತ್ರ ಯಾವತ್ತೂ ಮುಟ್ಟಕ್ಕೆ ಹೋಗಬೇಡಿ, ಯಾಕಂದರೆ ಅವ್ರಿಗೆ ತುಂಬ ಶಾರ್ಪ್ ಬೀಕ್ ಇರುತ್ತೆ. ಅವ್ರು ನಾವು ಫಿಂಗರ್ ಹಿಡಿದ್ರೆ ಬಿಡೋಲ್ಲ. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಮತ್ತು ಶೆಲ್ ಮುಟ್ಟಿದ್ರೆ ಅವ್ರಿಗೆ ಪ್ರೆಸ್ ಇಲ್ಲ ಅಂದರೆ ಟ್ಯಾಪ್ ಮಾಡಬಾರ್ದು, ಯಾಕಂದರೆ ಅವರಿಗೆಲ್ಲ ಫೀಲ್ ಆಗುತ್ತೆ. ನಾವು ಹಿಂಗೆ ಮುಟ್ಟಿದ್ರೇನೋ ಅವ್ರಿಗೆ ಫೀಲ್ ಆಗುತ್ತೆ. ಅವ್ರ ಬಾಡಿ ಶೆಲ್ ಮೇಲೆ ಫುಲ್ ನರ್ವ್ಸ್ ಇದೆ, ದಟ್ ಮೇಕ್ಸ್ ಇಟ್ ಸೆನ್ಸಿಟಿವ್ ಟು ಟಚ್. ಸೊ ಯಾವತ್ತೂ ಪ್ರೆಸ್ ಇಲ್ಲ ಅಂದರೆ ಟ್ಯಾಪ್ ಮಾಡ್ಬೋದು. ನಾನು ನಿಮ್ಮ ಹತ್ರ ಕರ್ಕೊಂಬರ್ತೀನಿ, ನೀವು ಸ್ಲೋಲಿ ಮುಟ್ಟು ನೋಡ್ಬೋದು ಹೆಂಗಿದೆ ಶೆಲ್. ಒಂದು ಫಿಂಗರಲ್ಲಿ ಮುಟ್ಟಿ ಏನು ಮಾಡಲ್ಲ. ವೆರಿ ಗುಡ್. ಟಚ್ ಮಾಡ್ಬೋದು. ಸೂಪರ್. ಇದು ಮುಟ್ಟು ನೀನು.
ನೋಡಿದ್ರಲ್ಲ, ಈ ರೀತಿ ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಟ್ಬಿಟ್ಟು ಸೊ ಅದನ್ನು ನಿಮಗೆ ಕೈಯಲ್ಲೇ ಟಚ್ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರೆ. ಈ ರೀತಿ ಬೇರೆ ಕಡೆ ಕೊಡಲ್ಲ. She's around 10 years old. I'll be starting another session. Please be here. Or you can join them with the goats. First ಗೈಸ್, ಈ ಥರ ನಿಮಗೆ ಅದ್ರ ಬಗ್ಗೆ ಹೇಳಿದರು. ನಾನು ಅದನ್ನು ಕೇಳ್ತಾ ಇದ್ದೆ. ಸೊ ಅದಕ್ಕೆ ರೆಡ್ ಕಲರ್ ಬೆಲ್ಟ್ ಎಲ್ಲ ಏನಕ್ಕೆ ಹಾಕಿದ್ದಾರೆ ಅಂತ ಎಲ್ಲ ಹೇಳಿದರು. ಅದ್ರ ಬಗ್ಗೆ ಅದಕ್ಕೆ ಎಷ್ಟು ವರ್ಷ, ಎಲ್ಲಿಂದ ಬಂದಿದೆ, ಏನು ಅಂತೆಲ್ಲ ಹೇಳಿದರು. ಸೊ ನಾನು ಅದನ್ನ ಕೇಳ್ತಾ ಇದ್ದೆ ಅವ್ರ ಹತ್ರ. ಸೊ ವಿಡಿಯೋ ಮಾಡಲಿಲ್ಲ, ನಾನು ವಿಡಿಯೋ ಆಗ್ತಾಯಿದೆ ಅಂದ್ಕೊಂಡೆ, ಸಾರಿ. ಸೊ ಈಗ ನೆಕ್ಸ್ಟ್ ಬಂದುಬಿಟ್ಟು ಈ ಕಡೆ ಎಲ್ಲ ಬರ್ಡ್ಸ್ ಇದೆ, ಡಕ್ಕು ಈ ಥರ ಎಲ್ಲ ಇದೆ, ಆಮೇಲೆ ರ್ಯಾಬಿಟ್ ಆ ಥರ ಎಲ್ಲ ಇದೆ. ನೀವು ನೋಡ್ಕೋಬೋದು ಇವನ್ನೆಲ್ಲ. ಸೊ ಇದ್ರ ಬಗ್ಗೆನೇ ಹೇಳ್ತಾರೆ. ನೀವು ಅವ್ರದ್ದು ಒಂದು ಟೀಮ್ಗಳಿದೆ, ಇಂಗ್ಲೀಷಲ್ಲಿ ಹೇಳೋರು ಇಂಗ್ಲೀಷಲ್ಲಿ ಹೇಳ್ತಾರೆ, ಕನ್ನಡ ಬೇಕಂದವ್ರು ಕನ್ನಡಕ್ಕೆ ಹೋಗ್ಬೋದು. ಯಾವ ಲ್ಯಾಂಗ್ವೇಜ್ ಬೇಕು ಆ ಲ್ಯಾಂಗ್ವೇಜ್ ಅವ್ರು ಇರ್ತಾರೆ ನಿಮಗೆ. ಸೊ ಅವ್ರ ಜೊತೆ ಹೋಗ್ಬಿಟ್ಟು ಜಾಯ್ನ್ ಆಗಬೇಕು ಆ ಗ್ರೂಪ್ ಒಳಗಡೆ. ಸೊ ನೋಡ್ಬೋದು ಇಲ್ಲಿ ರ್ಯಾಬಿಟ್ ಇದೆ, ರ್ಯಾಬಿಟ್ಗಳನ್ನ ಅಷ್ಟೇ ನೋಡಿ. ಇವರೆಲ್ಲ ಕುತ್ಕೊಂಡಿದ್ದಾರಲ್ಲ, ಈ ಥರ ಒಂದು ಬ್ಯಾಚ್ಗಳಿರುತ್ತೆ. ಸೊ ಇಲ್ಲಿ ಅವರು ನಿಂತಿದ್ದಾರಲ್ಲ, ಲೇಡಿ ಒಬ್ಬರು ಗರ್ಲು. ಸೊ ಅವರು ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಈ ಥರ ಬ್ಯಾಚ್ ಮಾಡಿಬಿಟ್ಟು ಅದನ್ನು ನಿಮಗೆ ಕೈಲೇ ಟಚ್ ಮಾಡೋದಕ್ಕೆ ಕೊಡ್ತಾರೆ, ಓಕೆನಾ. ಸೊ ಈಗ ನೆಕ್ಸ್ಟ್ ಬಂದುಬಿಟ್ಟು ನಾವು ಇಲ್ಲಿ ಅಕ್ವೇರಿಯಂ ಇದಕ್ಕೆ ಬಂದಿದ್ದೀವಿ. ಸೊ ಅಕ್ವೇರಿಯಮ್ಮಲ್ಲಿ ಗೊತ್ತಿರುತ್ತೆ, ಫಿಶ್ ಇರುತ್ತೆ. ಸೊ ಇಲ್ಲಿ ಅಷ್ಟೇ ವೆರೈಟಿ ಆದ ಫಿಶ್ಗಳಿದೆ. ಸೊ ಇದು ನಿಮ್ಗೆ ಏನಾದರೂ ಬೋರಿಂಗ್ ಅನಿಸಿದರೆ ಬೇಕಾದ್ರೆ ಫಾಸ್ಟ್ ಮಾಡ್ತೀನಿ ನಾನು. ಸೊ ನೋಡ್ಬೋದು, ಇದು ಜೀಬ್ರಾ ಟೈಪ್ ಇರುತ್ತಲ್ಲ ಫಿಶ್ಶು, ಜೀಬ್ರಾ ಫಿಶ್ಶು. ಸೊ ಆ ಥರ ಫಿಶ್ ಇದು. ಸೊ ಇವನ್ನಷ್ಟೇ ಇದ್ರ ಬಗ್ಗೆನೂ ತಿಳಿಸ್ಕೊಡ್ತಾರೆ ನಿಮಗೆ. ಪ್ರತಿಯೊಂದು ಫಿಶ್ಗಳ ಬಗ್ಗೆನೂ ನಿಮಗೆ ಅವರು ಇದ್ದಾರೆ, ಇಲ್ಲಿ ನೋಡಿ, ಇಲ್ಲಿ ಇದ್ದಾರಲ್ಲ, ಅವ್ರು ತಿಳಿಸ್ಕೊಡ್ತಾರೆ ನಿಮಗೆ. So over there we have a golden thread slider, like the red-eared slider over there. That has a red streak across the face. This has a goldenish yellow. And over here we have a yellow-bellied terrapin, which is yellow on its underside. And then we have a diamond-back terrapin. So diamond-back terrapins have diamond shapes on their shells. And so they also, unlike other terrapins, they live in like salty water. They are often in brackish water, salty water. Terrapins are mostly freshwater creatures. And down there we have, that is known as a soft shell turtle. It's called that because it has a soft shell. And you can see it has this a unique thing. It has quite a pointy nose. Yeah, they are native to Australia, and they're called as rainbow fish because of the kind of colors that they have on their nose. So that is known as an axolotl. So they are related to salamanders, and they are native to Mexico. They live about 8 to 10. ಇವರೆಲ್ಲ ಈ ಥರ ನಿಮಗೆ ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ತಿಳಿಸ್ಕೊಡ್ತಾರೆ. ಇನ್ನು ತುಂಬ ಅಕ್ವೇರಿಯಮ್ಸ್ ಎಲ್ಲ ಇದೆ ಇಲ್ಲಿ, ತುಂಬ ವೆರೈಟಿ ಆದ ಫಿಶ್ಗಳು, ಆಮೇಲೆ ಫ್ರಾಗು ಎಲ್ಲ ಇದೆ. ಮತ್ತು ಟಾಟೈಸು ತೋರಿಸಿದ್ರಲ್ಲ, ಗೋಲ್ಡನ್ ಟಾಟೈಸ್ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಡ್ತಾರೆ ಅವರು. ಸೊ ಇಲ್ಲಿ ನೋಡಿದ್ರಲ್ಲ, ಸೆಂಟ್ರಿಗೆ ಒಂದು ಇದು ಇದೆ, ಏನದು ಬರ್ಡ್, ಅದು ಏನು ಬರ್ಡ್, ಲವ್ ಬರ್ಡ್ ಇರ್ಬೋದು ಅನ್ಕೊಂತೀನಿ ನಾನು. ಸೊ ಅದು ನಾವು ಮಾತಾಡ್ದಂಗೆ ಮಾತಾಡುತ್ತೆ. ಲಾಸ್ಟಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಇದು ನಿಮ್ಗೆ ಬೋರಿಂಗ್ ಅನಿಸ್ಬೋದು ಅಕ್ವೇರಿಯಮಿಂದು. ಸೊ ಇದನ್ನ ಸ್ವಲ್ಪ ಫಾಸ್ಟ್ ಮಾಡ್ತೀನಿ ನೋಡಿ. ಬಟ್ ಅವ್ರು ಹೇಳೋದನ್ನು ನಾನು ನಿಮಗೆ ಇದು ಮಾಡೋದಿಲ್ಲ, ಸ್ವಲ್ಪ ಫಾಸ್ಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಏನು ಅಂತಂದು ನೋಡ್ಬೋದು ಬೇಗ, ಓಕೆನಾ. ಇನ್ನೂ ಸ್ಪೆಷಲ್ ಆಗಿರೋದೊಂದಿದೆ. ಸೊ ಅದನ್ನು ನೋಡಿದ್ರೆ ಇನ್ನೂ ಖುಷಿ ಆಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ. ವ್ಲಾಗ್ ಮತ್ತೆ ಅರ್ಧಕ್ಕೆ ನಿಲ್ಲಿಸಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ಮತ್ತು ಎಲ್ಲಿ ಬರುತ್ತೆ ಅನ್ನೋದನ್ನು ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಗೈಸ್, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನಿಮ್ಗೆ ಏನು ಥರ ಕಾಣ್ತಾ ಇರ್ಬೋದು. ನನಗಂತೂ ಶುಂಠಿ ಥರ ಕಾಣ್ತಾ ಇದೆ, ಬಟ್ ಅದು ಶುಂಠಿ ಅಲ್ಲ. ಸೊ ಅದು ಬಂದುಬಿಟ್ಟು ಫ್ರಾಗು. ನೋಡಿ ಯಾವ ಥರ ಇದೆ, ಡಿಫ್ರೆಂಟ್ ಆಗಿದೆ ಫ್ರಾಗ್. ಅದು ಒಂಥರ ಇದೆ, ನೋಡೋಕ್ಕಾಗಲ್ಲ, ಹಿಂಗೆ ಒಂಥರ ಆಗ್ತಾಯಿದೆ. ಸೊ ಇದು ಒಂದಿದೆ, ಅಲ್ಲೊಂದಿದೆ. ಸೊ ಫ್ರಾಕ್ಸ್ ಇವು ನೋಡಿ, ನಾನು ಹೇಳಿದ್ನಲ್ಲ ಆ ಥರ ಡಿಫ್ರೆಂಟ್ ಆಗಿರೋ ಏನೇನೋ ಇವು ಎಲ್ಲ ಇರುತ್ತೆ. ಸೊ ಈಗ ಬರ್ಡ್ ಮಾತಾಡುತ್ತೆ ನೋಡಿ. ನೋಡಿದ್ರಲ್ಲ, ಅದು ಫಸ್ಟಿಗೆ ಮಾತಾಡ್ತು, ಕೇಳಿಸ್ತಿಲ್ಲ, ಅಷ್ಟು ಡಿಸ್ಟರ್ಬೆನ್ಸ್ ತುಂಬ ಇದೆ. ಇದು ನೋಡೋಕ್ಕೆ ನಾಯಿ ಥರ ಇರ್ಬೋದು ನಿಮಗೆ, ಬಟ್ ನಾಯಿ ಅಲ್ಲ ಇದು. ಇದ್ರ ಹೆಸ್ರು ಏನು ಅಂತ ಗೊತ್ತಿಲ್ಲ ನನಗೆ, ಏನೋ ಅಂದರು ಅವರು. ಸೊ ನಾಯಿ ಥರ ಇದೆ ಅಷ್ಟೇ ಅದು. ಸೊ ಈಗ ನೋಡಿ, ನಾನು ಹೇಳಿದ್ನಲ್ಲ ಸ್ಪೆಷಲಾಗಿ ಏನಂತ ಹೇಳಿ, ಇದೆ ನಿಮಗೆ ನೋಡಿ ಫಸ್ಟ್, ಆಮೇಲೆ ಮಾತಾಡ್ತೀನಿ. And also what I'm holding here, this is a pet snake. That's the reason I'm handling him like this. So if you ever happen to run into a snake, handling it the way I'm doing right now is not something that you should do, right? Because you won't know what species of snakes you're looking at. Could be venomous, could be non-venomous as well, right? Both of them look pretty similar. You wouldn't want to take that risk. So anytime you see a snake, you would move at least 6 feet away from the snake.
That's a safe distance. ಮುಟ್ಬೇಡ, ಅವ್ರು ಮುಟ್ಟಕ್ಕೆ ಕೊಡೋದಿಲ್ಲ, ಅವರೊಬ್ಬರೇ ಹಿಡ್ಕೊಂತಾರೆ. Never try and get too close. ನೋಡಿ ಈಗ ಅದನ್ನು ಟಚ್ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರೆ. ಬೇಕಂದವ್ರು ಮುಟ್ಕೋಬೋದು, ಬೇಡ ಅಂದವ್ರು ಬಿಡ್ಬೋದು. ನಾನಂತೂ ಟಚ್ ಮಾಡಲಿಲ್ಲ. ಅಲ್ಲಿ ಬಂದಿರೋರು ಆಲ್ಮೋಸ್ಟ್ ಎಲ್ಲರೂ ನೋಡ್ತಾರೆ. ಯಾಕಂದರೆ ನಾವು ಹೊರಗಡೆ ಇದ್ದಾಗ ಈ ಥರ ಏನಾದರೂ ಸಿಕ್ಕರೆ ಈಗ ಮುಟ್ಟೋಕ್ಕಾಗೋದಿಲ್ಲ ಅಲ್ವಾ. ಸೊ ಹಂಗಾಗಿ ಇಲ್ಲಂದರೆ ಸಾಕಿರ್ತಾರೆ ಅವರು, ಅವ್ರಿಗೂ ಎಲ್ಲ ಅದ್ರ ಬಗ್ಗೆ ಗೊತ್ತಿರುತ್ತೆ, ಅವೇರ್ನೆಸ್ ಇರುತ್ತೆ. ಸೊ ಹಂಗಾಗಿ ನಮಗೆ ಹೇಳ್ತಾರೆ ಅವ್ರು ಹೆಂಗೆ ಮುಟ್ಟೋದು ಏನು ಅಂತ ಹೇಳ್ಬಿಟ್ಟು. ಸೊ ಆ ಥರ ಟಚ್ ಮಾಡಬೇಕಷ್ಟೇ. ನಂಗೆ ಒಂಥರ ಅನಿಸ್ತು, ಯಾಕಂದರೆ ಅದು ಸ್ನೇಕ್ ಸ್ಕಿನ್ ಒಂಥರ ಇರುತ್ತಲ್ವ. ಸೊ ಮುಟ್ಟಂಗೆ ಅನಿಸಲ್ಲ. ನಾನು ಯಾವ ಅನಿಮಲ್ಲು ಮುಟ್ಟಿಲ್ಲ, ಯಾವ ಇದನ್ನು ಮುಟ್ಟಿಲ್ಲ. ಸೊ ಬೇರೆಯವರೆಲ್ಲ ಟಚ್ ಮಾಡ್ತಾರೆ. ಸೊ ಇಲ್ಲಿ ಸ್ಪೆಷಾಲಿಟಿ ನೋಡ್ಬೋದು, ಎಲ್ಲ ಟಚ್ ಮಾಡಿದರು. ಸೊ ಅವ್ರು ಹೇಳ್ತಾರೆ ಅದ್ರ ಬಗ್ಗೆ ಏನು ಎತ್ತ ಅಂತ ಹೇಳಿಬಿಟ್ಟು ಆಮೇಲೆ ಟಚ್ ಮಾಡಿಸ್ತಾರೆ. ಓಕೆನಾ. ಸೊ ಈಗ ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಅನಿಮಲ್ಲು, ಇದ್ರ ಹೆಸರು ಹೇಳ್ತಾರೆ, ಬನ್ನಿ. So here I have another reptile for you. This is a lizard again. This is basically called as a bearded dragon. And these lizards, they come from Australia. They're called as bearded dragons because of the spikes they have below their chin. They actually puff it up and make it black in color whenever required. They usually do it to scare away predators, right? And when they're excited as well. And it looks exactly like a beard, they do that. Right? And also these are omnivorous, so they feed on a lot of insects like cockroaches are one of his favorite snacks. ನೋಡಿದ್ರಲ್ಲ, ಇದು ಅಷ್ಟೇ ಲಿಸರ್ಡ್ ಟೈಪ್ ಇದೆ, ಆದರೆ ಇದು ಲಿಸರ್ಡ್ ಅಲ್ಲ, ಇದ್ರ ಹೆಸರು ರೆಪ್ಟೈಲ್ ಅಂತೆ. ಸೊ ಇದು ಆಸ್ಟ್ರೇಲಿಯಾದಿಂದ ಬಂದಿರೋದು ಅಂತ ಹೇಳಿದ್ರು. ಅದ್ರ ಬಗ್ಗೆ ಎಲ್ಲ ಹೇಳ್ತಾರೆ. ಸೊ ನಿಮಗೆ ಇದ್ರ ಫೇವ್ರೇಟ್ ಫುಡ್ ಬಂದುಬಿಟ್ಟು ಕಾಕ್ರೋಚ್ ಅಂತ ಹೇಳಿದರು. ಸೊ ನೋಡಿದ್ರಲ್ಲ, ಈ ಥರ ಕೈಯಲ್ಲಿ ಟಚ್ ಮಾಡಿಸ್ತಾರೆ, ಮಾಡ್ಕೋಬೋದು. ನೋಡಿ ಎಲ್ಲರೂ ಮಾಡ್ತಾ ಇದ್ದಾರಲ್ಲ, ಆ ರೀತಿ ಟಚ್ ಮಾಡ್ಬೋದು. ಬಟ್ ಇವೇನಂದ್ರೆ ಸ್ಕಿನ್ ಒಂಥರ ಇರುತ್ತೆ, ಟಚ್ ಮಾಡೋಂಗೆ ಅನಿಸಲ್ಲ. ದಮ್ ಇರೋರು ಮಾಡ್ಕೊತಾರೆ, ನೋಡ್ಬೋದು ಅಲ್ಲೆಲ್ಲ ಮಾಡ್ತಾ ಇದ್ದಾರಲ್ಲ ಆ ಥರ. ಸೊ ನಿಮ್ಗೆ ಅದೇ ರಿಯಲ್ಲಾಗಿ ನಿಮ್ಗೆ ಎದುರುಗಡೆ ಬಂತು ಅಂದರೆ ನಿಮ್ಗೆ ಮುಟ್ಟೋಕ್ಕಾಗತ್ತಾ? ಆಗೋದಿಲ್ಲ. ಸೊ ಅಷ್ಟೇ, ಇಲ್ಲಿ ಅವರಾದರೆ ಸಾಕಿರ್ತಾರೆ. ಸೊ ಅವ್ರೇನು ಅದಕ್ಕೆ ಹೇಳ್ಕೊಟ್ಟಿರ್ತಾರಲ್ಲ, ಟೀಚ್ ಮಾಡಿರ್ತಾರೆ ಅನಿಸುತ್ತೆ ನನಗೆ ಅನಿಸ್ದಂಗೆ. ಸೊ ಭಾಳ ಇದ್ರ ವರ್ಷದಿಂದ ಸಾಕಿರ್ತಾರಲ್ವ. ಸೊ ಅವರಿಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಮತ್ತು ಅದಕ್ಕೆ ಹೆಂಗೆ ಇದು ಮಾಡಬೇಕು ಅಂತೆಲ್ಲ ಹೇಳ್ಕೊಟ್ಟಿರ್ತಾರೆ ಅಂತ ನಂಗೆ ಅನಿಸುತ್ತೆ. ಸೊ ಹಾಗೆ. ಸೊ ಈಗ ನೋಡಿ ಅದು ಮುಗೀತಲ್ಲ. ಸೊ ಅದು ಟಚ್ ಮಾಡೋಕ್ಕೆ ಕೊಟ್ಟು ಆದಮೇಲೆ ಇಲ್ಲಿ ಇಮು ಅಂತ ಇದೆ ಬರ್ಡು, ಇದು ನೋಡಿರ್ತೀರ. ಸೊ ಹೊರಗಡೆ ಎಲ್ಲ ಇದು ಇರುತ್ತೆ. ಸೊ ಇಲ್ಲೂ ನಿಮಗೆ ಅದರೊಳಗಡೆ ಬಿಡ್ತಾರೆ, ನೋಡಿ ನೋಡ್ಬಿಟ್ಟು ಮುಟ್ಬೋದು ಹತ್ರ ನೀವು. ಸೊ ಭಯ ಅನಿಸುತ್ತೆ, ತುಂಬ ದೊಡ್ಡ ಇರುತ್ತಲ್ಲ ಅವು. ಸೊ ಹಾಗಾಗಿ ಭಯ ಅನಿಸುತ್ತೆ. ಬನ್ನಿ ನೋಡೋಣ. ಸೊ ಗೈಸ್, ಇಲ್ಲಿ ಕಾಣ್ತಾ ಇದ್ದಾಳಲ್ಲ ನನ್ನಿಂದ ಬ್ಯಾಕ್ ಸೈಡ್. ಸೊ ಇವಳೇ ನನ್ನ ಫ್ರೆಂಡು. ಸೊ ಇವಳ ಜೊತೆ ನಾನು ಹೋಗಿದ್ದು, ಬೆಂಗಳೂರಲ್ಲಿ ಇದ್ರು ಅವ್ರ ಫ್ಯಾಮಿಲಿ ಎಲ್ಲ. ಸೊ ಅವಳ ಜೊತೆ ಇನ್ನು ಕೆಲಸದ ಮೇಲೆ ಹೋದಾಗ, ಸೊ ಅಲ್ಲಿ ಅವ್ರ ಭಾವ ಬಂದುಬಿಟ್ಟು ಇಲ್ಲಿ ಕಾಣ್ತಾ ಇದ್ದಾರಲ್ಲ, ಅಲ್ಲಿ ಮಿಲ್ಟ್ರಿ ಟಿ ಶರ್ಟ್ ಹಾಕಿದಾರಲ್ಲ ಅವರು, ಅವ್ರ ಭಾವ. ಸೊ ಅವ್ರು ಬುಕ್ ಮಾಡ್ಕೊಂಡಿದ್ರಂದು ಮುಂಚೆನೇ. ಸೊ ಇವಳು ಬಂದುಬಿಟ್ಟು ನನ್ನ ಫ್ರೆಂಡ್ ಮಗಳು, ಮುಟ್ಟೋದಕ್ಕೆ ಹೆದರ್ತಿದ್ದಾಳೆ. ನಮಗೂ ಭಯ ಅನಿಸುತ್ತೆ, ಯಾಕಂದರೆ ಇಲ್ಲಿ ನೋಡಿ ಪಕ್ಕನೇ ಓಡಾಡುತ್ತೆ. ಈ ಥರ ಹೊರಗಡೆ ಎಲ್ಲೂ ನಮಗೆ ರೂಢಿ ಇರಲ್ವಲ್ಲ. ಸೊ ಹಂಗಾಗಿ ಹಂಗೆ ಅನ್ಸುತ್ತೆ, ಭಯ ಆಗುತ್ತೆ. ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಬಂದುಬಿಟ್ಟು ಶಿಪ್ಪು. ನಾವು ಬ್ಲ್ಯಾಕ್ ಕಲರ್ ಶಿಪ್ ನಾರ್ಮಲಾಗಿ ನೋಡಿರ್ತೀವಿ, ಇದು ವೈಟ್ ಕಲರು. ಸೊ ಇಲ್ಲಿ ಪಿಗ್ ಇದೆ, ಪಿಗ್ಗು ನೋಡ್ಬೋದು ನೀವು. ಬಟ್ ಇಲ್ಲಿ ಯಾರೂ ಬರಲಿಲ್ಲ ಅವರು ನಮಗೆ ತಿಳಿಸ್ಕೊಡೋದಕ್ಕೆ, ಹೇಳೋದಕ್ಕೆ ಅದ್ರ ಬಗ್ಗೆ. ಸೊ ಹೋದ್ರು, ಬಟ್ ಅಲ್ಲಿಗೆ ಲಾಸ್ಟ್ ಅವರು ಹಂಗೇನೋ ಏನೋ ಅವ್ರು ಬ್ಯುಸಿ ಇದ್ರು ಅಂತ ಹೋದ್ರು, ನನಗೂ ಗೊತ್ತಿಲ್ಲ. ಬಟ್ ಇಲ್ಲಿ ಬರಲಿಲ್ಲ, ನಾವು ಹೋದಾಗ ಈ ಕಡೆ ಬರಲಿಲ್ಲ ಅವರು ಹೇಳೋದಕ್ಕೆ ನಮಗೆ. ಸೊ ನಾವು ನೋಡ್ಕೊಂಡ್ಬಿಟ್ಟು ಹಾಗೆ ಹೋದ್ವಿ. ಸೊ ಇದು ಬಂದುಬಿಟ್ಟು ಎಲ್ಲಿ ಬರುತ್ತೆ ಅಂದರೆ, ಇನ್ನು ಕನಕಪುರ ಬರುತ್ತಲ್ಲ, ಬೆಂಗಳೂರು ಹತ್ರ ಕನಕಪುರ. ಸೊ ಅಲ್ಲಿ ಸೋಮನಹಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿ ಬರುತ್ತೆ ಇದು ಪ್ಲೇಸು. ಪೆಟ್ ಸ್ಯಾನಿಟರಿ ಅಂತ ಹೇಳಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಸಿಗುತ್ತೆ. ಸೊ ಟಿಕೆಟ್ಸು ಇವರು ಬಾಬಾ ಬಂದುಬಿಟ್ಟು ಮುಂಚೆನೇ ಬುಕ್ ಮಾಡ್ಕೊಂಡಿದ್ರಂತೆ ಟಿಕೆಟ್ಸ್ನ. ಸೊ ಒಬ್ರಿಗೆ ಬಂದುಬಿಟ್ಟು ಪ್ರೈಸು 400 ಆಗುತ್ತೆ. ಸೊ ಭಾಳ ಜಾಸ್ತಿ ಆಯಿತು ಅಂತ ನನಗೆ ಅನಿಸ್ತದೆ, ಯಾಕಂದರೆ ಅನಿಮಲ್ಸ್ ಇನ್ನೂ ತುಂಬ ಹಾಕೋಬೋದಾಗಿತ್ತು ಅವರು. ಯಾಕಂದರೆ 400 ತುಂಬ ಆಯಿತು ಒಬ್ಬರಿಗೆ. ಮತ್ತು ಅಲ್ಲಿ ಏನು ನಿಮಗೆ ತಿನ್ನೋದಕ್ಕೆ ಏನೂ ಸಿಗೋದಿಲ್ಲ, ನೀವೇ ಹೊರಗಡೆಯಿಂದ ತೊಗೊಂಡೋಗ್ಬೇಕು. ಅಲ್ಲಿ ತಿನ್ಬೋದು, ಕುತ್ಕೊಂಡು ಹಾಲ್ ಇದೆ ಒಂದು, ಅಲ್ಲಿ ಕುತ್ಕೊಂಡು ತಿನ್ಬೋದು. ಸೊ ಅಲ್ಲಿ ನಿಮಗೇನೂ ಸಿಗೋದಿಲ್ಲ. ಮತ್ತು ಅದು ಬಿಟ್ಟರೆ ಇಲ್ಲಿ ನಿಮಗೆ ಟಿಕೆಟ್ ಬಂದುಬಿಟ್ಟು 400 ಒಬ್ಬರಿಗೆ. ಸೊ ಇಲ್ಲಿ ಪ್ಲೇಸು ಹೇಳಿದೆ ನಿಮಗೆ, ಕನಕಪುರ ಹತ್ರ ಬರುತ್ತೆ ಅಂತೇಳಿ, ಸೋಮನಹಳ್ಳಿ ಅಂತ ಹೇಳಿ.
ಸೊ ಇವ್ರು ಬಂದುಬಿಟ್ಟು ಟಿಕೆಟ್ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡಿದ್ರಂತೆ. ಅವ್ರಿಗೆ ನೀವು ಕೇಳಿಬಿಟ್ಟು ವಿಚಾರಿಸಿ ಯಾರಾದರೂ ಹೋಗಬೇಕು ಅಂತಿದ್ರೆ ನೀವು ಬೇಕಿದ್ರೆ ಕಾಲ್ ಮಾಡಿ, ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ, ಅವ್ರ ನಂಬರ್ ಸಿಗುತ್ತೆ, ಕಾಲ್ ಮಾಡಿಬಿಟ್ಟು ಕೇಳ್ಕೊಂಡು ಹೋಗ್ಬೋದು. ಬೆಂಗಳೂರು ಇರೋರಿಗೆ ತುಂಬ ನಿಯರ್ ಆಗುತ್ತೆ, 1 hour ಜರ್ನಿ ಅಷ್ಟೇ ಅಲ್ಲಿಂದ, ಬೆಂಗಳೂರಿಂದ. ಸೊ ಹೋಗಿ ಬನ್ನಿ. ಇಲ್ಲಿಂದ ಯಾರಾದರೂ ಹೋಗ್ಬೇಕು ಅಂತಿದ್ರು ಹೋಗ್ಬೋದು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿದೆ. ಈ ಥರ ನಿಮಗೆ ಬೇರೆ ಎಲ್ಲೂ ಸಿಗೋದಿಲ್ಲ. ಅನಿಮಲ್ಸ್ನ ಮುಟ್ಟೋದಕ್ಕೆ ಮತ್ತು ಅದ್ರ ಬಗ್ಗೆ ತಿಳಿಸ್ಕೊಡೋದು, ಫೀಡ್ ಮಾಡೋದು, ಈ ಥರ ಎಲ್ಲ ಬೇರೆ ಕಡೆ ನಿಮಗೆಲ್ಲೂ ಸಿಗೋದಿಲ್ಲ. ಈ ಥರ ಬೋನಲ್ಲಿ ಹಾಕಿರ್ತಾರೆ, ನೋಡ್ಕೊಂಡು ಹೋಗ್ಬೋದು ಅಷ್ಟೇ. ಈ ಥರ ಮುಟ್ಟೋದಕ್ಕೆ, ಟಚ್ ಮಾಡೋದಕ್ಕೆಲ್ಲ ನಿಮಗೆ ಬೇರೆ ಕಡೆ ಎಲ್ಲೂ ಚಾನ್ಸ್ ಸಿಗೋದಿಲ್ಲ. ತುಂಬ ಚೆನ್ನಾಗಿ ಅನಿಸುತ್ತೆ. ಇದೊಂಥರ ಎಕ್ಸ್ಪೀರಿಯನ್ಸ್ ನಂಗೆ ಇಷ್ಟ ಆಯಿತು, ಬೇರೆಯವ್ರಿಗೆ ಇಷ್ಟ ಆಗುತ್ತೆ. ಈ ಥರ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಿರೋರು ಹೋಗಿ ಬನ್ನಿ, ಚೆನ್ನಾಗಿದೆ. ಕನಕಪುರ ರೋಡು ಹೇಳಿದ್ನಲ್ಲ. ಇನ್ನು ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಬೇಕಾದ್ರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಹೇಳ್ತೀನಿ. ಇಲ್ಲಿಗೆ ನಾನು ವ್ಲಾಗ್ ಮುಗಿಸ್ತಾ ಇದ್ದೀನಿ. ಓಕೆನಾ? ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮಗೆ ಯೂಸ್ಫುಲ್ ಆಗಲಿ ಅನ್ನೋದಕ್ಕೆ ಆಗುತ್ತೆ ಅಂತಂದು ನಾನು ಹೋದೆ ಅವ್ರ ಜೊತೆಗೆ. ಸೊ ಅನ್ಎಕ್ಸ್ಪೆಕ್ಟೆಡಾಗಿ ಹೋಗಿದ್ದು ನಾವು ಅಲ್ಲಿಗೆ. ಸೊ ಅವ್ರ ಭಾವ ಕರ್ಕೊಂಡು ಹೋದರು ನಮ್ಮನ್ನು. ಸೊ ಚೆನ್ನಾಗಿದೆ ವಿಡಿಯೋ ಅಂತಂದರೆ ಲೈಕ್ ಮಾಡಿ, ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ. ಸೊ ಮತ್ತು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಗೆ ವ್ಲಾಗ್ ಮುಗಿಸ್ತಾ ಇದ್ದೀನಿ ನಾನು. ಸೊ ಎನಿ ಕಾಮೆಂಟ್ಸ್, ನಿಮಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಓಕೆನಾ? ನಿಮಗೆ ಇದು ತೋರಿಸಿದೆ ಅಲ್ಲ ಆವಾಗಲೇ ನಾನು, ಅದು ಇದು ಅದ್ರ ಬಗ್ಗೆ ಏನೋ ಹೇಳಿದ್ರು, ಅವ್ರ ಹೆಸರೇನು ಅಂತ ಗೊತ್ತಾಗಲಿಲ್ಲ, ನಂಗೆ ಮರ್ತೋಯ್ತು, ಸಾರಿ. ಸೊ ಅದು ಇದು ಟಚ್ ಮಾಡಿಸಿದ್ರಲ್ಲ ಕೈಯಲ್ಲಿ, ಅದು ಲಿಜಾರ್ಡ್ ಟೈಪ್ ಇರುತ್ತಲ್ಲ ಅದು. ಈ ಥರ ಕೋಳಿಗಳು, ಬೇರೆ ಬೇರೆ ಥರ ಕೋಳಿ. ಇದು ಆಮೆ, ದೊಡ್ಡದಿದೆ, ತುಂಬ ದೊಡ್ಡದಿದೆ ಆಮೆ. ಇದು ಆಮೆಗಳು ಎಲ್ಲ ನೀವು ಏನು ಇದು ಡೊಮೆಸ್ಟಿಕ್ ಅನಿಮಲ್ಸು ಟೋಟಲ್ ಆಗಿ ಇಲ್ಲಿರೋದು. ಸೊ ನೋಡ್ಕೋಬೋದು ಆ ಥರ. ಸೊ ಇದು ಏನು ಅಂತದ್ದು ನನಗೆ ಗೊತ್ತಾಗಲಿಲ್ಲ. ಸೊ ಲಿಜಾರ್ಡ್ ಇದ್ದಂಗೆ ಇದೆ, ದೊಡ್ಡದಿದೆ, ತುಂಬ ದೊಡ್ಡದಿದೆ. ಭಯ ಆಯ್ತು ನನಗೆ, ಸ್ವಲ್ಪ ಮೊಸಳೆ ಟೈಪ್ ಬರುತ್ತೆ ಇದು. ಸೊ ಅಷ್ಟೇ. ಇವಳು ನನ್ನ ಫ್ರೆಂಡ್ ಮಗಳು ರೋಶ್ನಿ ಅಂತ ಹೇಳಿ ಇವಳ ಹೆಸರು. ಸೊ ಇದ್ರ ಭಾವ ಅವರು ಮಕ್ಕಳೆಲ್ಲ ಇದ್ರು ಅಂತ ಹೇಳಿ ಬುಕ್ ಮಾಡ್ಕೊಂಡಿದ್ರು. ಸೊ ಅವ್ರ ಜೊತೆ ನಿಮಗೂ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದಕ್ಕೆ ನಾನು ವಿಡಿಯೋ ಮಾಡಿದ್ದಷ್ಟೇ. ಸೊ ಯೂಸ್ಫುಲ್ ಆಯಿತು ಅಂತ ಅನ್ಕೊತೀನಿ. ಇಲ್ಲಿ ವ್ಲಾಗ್ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.